ಬೆಳ್ಳಗಾಗಿರುವ ಎತ್ತರದ ಎತ್ತಿನ ಮೇಲೆ ಗೂಳಿಯ ಮೇಲೆ ಕುಳಿತು ಹೊರಟಂತಹ ಅವರನ್ನು ನೋಡ್ತಿ. ಸ್ವಪ್ನಂ ದ್ರಕ್ಷಸಿ ತ್ವಂ ವಿಶಂಪತೆ ಯಾ ಮಾತಕೃತೆ ಹ್ಯನುಧ್ಯಾಹಿ ಕಾಲೋಹಿ ದುರತಿಕ್ರಮ. ಅದಕ್ಕಾಗಿ ನೀನು ಮನಸ್ಸಿನಲ್ಲಿ ಕೊರಗಬೇಡ, ಅದಕ್ಕಾಗಿ ನೀನು ಮನಸ್ಸಿನಲ್ಲಿ ಕೊರಗಬೇಡ. ಕಾಲೋಹಿ ದುರತಿಕ್ರಮ, ಕಾಲ ಯಾರೂ ಅತಿಕ್ರಮಣ ಮಾಡುವುದು ಸಾಧ್ಯವಿಲ್ಲ. ವೇದವ್ಯಾಸದೇವರು ಹೇಳುವ ಮಾತು. ಸ್ವಸ್ಥಿತೇಸ್ತು ಗಮಿಷ್ಯ, ನಿನಗೆ ಒಳ್ಳೆಯದಾಗ, ನಿನಗೆ ಒಳ್ಳೆಯದಾಗ, ನಿನಗೇನು ಚಿಂತೆ ಇಲ್ಲ. ಸ್ವಸ್ಥಿತೇಸ್ತು ಗಮಿಷ್ಯಾಮಿ ಕೈಲಾಸಂ ಪರ್ವತಂ ಪ್ರತಿ. ಅಪ್ರಮತ್ತ ಸ್ಥಿತೋದಾಂತಹ, ಆದರೆ ಒಂದು ಮಾತ್ರ ಎಚ್ಚರ, ಅಪ್ರಮತ್ತನಾಗಿರು. ಮಾಡಬಾರದ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡ, ಮಾಡಬೇಕಾದದ್ದನ್ನು ಬಿಡಬೇಡ, ಎಚ್ಚರದಿಂದ ಇರು, ಎಚ್ಚರ ತಪ್ಪಿ ಇರಬೇಡ. ಬಹಳ ಮಹತ್ವದ ಮಾತು. ಮನುಷ್ಯ ಎಚ್ಚರ ತಪ್ಪಿದಾಗ ಆಗುವುದು ಪಾಪ ಹೆಚ್ಚು. ಎಚ್ಚರ ಇದ್ದಾಗಲೇ ಪಾಪವನ್ನು ಮಾಡ್ತಿರ್ತಾನೆ, ಇನ್ನು ಎಚ್ಚರ ತಪ್ಪಿದಾಗ ಎಷ್ಟು ಪಾಪವನ್ನು ಮಾಡಲಿಕ್ಕೆ. ಧರ್ಮರಾಜ ಪಾಪವನ್ನು ಮಾಡುವವನಲ್ಲ, ಅವನು ಎಚ್ಚರ ತಪ್ಪದಿದ್ದರೆ ಪಾಪ ಮಾಡುವುದಿಲ್ಲ, ಎಚ್ಚರ ತಪ್ಪಿದಾಗಲೇ ಪಾಪ ಮಾಡುವುದು. ಹಾಗಾಗಿ ಎಚ್ಚರ ತಪ್ಪಬೇಡ ಅಂತ ಹೇಳ್ತಾರೆ. ಇನ್ನೊಂದರ್ಥದಲ್ಲಿ ತಪ್ಪು ಯಾರೂ ಮಾಡುವುದು ಎಚ್ಚರ ತಪ್ಪಿದಾಗಲೇ, ಎಚ್ಚರ ಇದ್ದಾಗ ಯಾರೂ ತಪ್ಪು ಮಾಡುವುದಿಲ್ಲ. ಎಚ್ಚರ ಬಂತೋ ಅದು ತಪ್ಪು ಅಂತ ಅನಿಸ್ತದೆ, ಗೊತ್ತಾಗ್ತದೆ, ಬಿಟ್ಟು ಬಿಡ್ತಾನಾಗ, ಆಗ ಮಾಡಬೇಕು ಅಂತ ಅನಿಸೋದೂ ಇಲ್ಲ. ಎಚ್ಚರವಿಲ್ಲದಿರುವಾಗಲೇ ತಪ್ಪು ಮಾಡುವುದು. ತಪ್ಪು ತಪ್ಪು ಅಂತ ಕಾಣುವುದಿಲ್ಲ, ತಪ್ಪು ನನಗೆ ಹಿತ ಅಂತ ತೋರ್ತದೆ. ತಪ್ಪು ತಪ್ಪು ಅಂತ ಕಂಡರೂ ಕೂಡ ಇದು ಅನಿವಾರ್ಯ ಅಂತ ತೋರ್ತದೆ ಕೆಲವೊಮ್ಮೆ. ತಪ್ಪು ತಪ್ಪು ಅಂತ ಗೊತ್ತಿದ್ರು ಆಗಲಿ ಅವನಿಗೊಂದು ಬುದ್ಧಿ ಕಲಿಸೋಣ ಅಂತನ್ನೋದಕ್ಕಾಗಿ ತಪ್ಪು ಮಾಡ್ತಾನೆ. ತಪ್ಪು ತಪ್ಪು ಅಂತಾದರೂ ಕೂಡ ಅದು ಇದರಿಂದ ಏನು ನನಗೇನಾಗತ್ತೆ ಅಂತನ್ನುವುದು ಅಹಂಕಾರ ಇರ್ತದೆ. ತಪ್ಪು ತಪ್ಪು ಅಂತಾದರೂ ಅದನ್ನು ತೊಡೆದು ಹಾಕ್ಕೊಳ್ಳಿಕ್ಕಾಗತ್ತೆ ನನಗೆ ಅಂತನ್ನುವಂತಹ ಅಭಿಮಾನವಿದೆ. ಈ ಎಲ್ಲ ಕಾರಣಗಳಿಂದಾಗಿ ತಪ್ಪು ಅಂತ ಗೊತ್ತಿಲ್ಲದೆ ಮಾಡುವುದು ಒಂದಾದರೆ, ತಪ್ಪು ಅಂತ ಗೊತ್ತಿದ್ದೂ ಮಾಡುವುದು ಇನ್ನು 100. ಗೊತ್ತಿಲ್ಲದೆ ಮಾಡುವ ಚಾನ್ಸ್ 1, ಗೊತ್ತಿದ್ದು ಮಾಡುವ ಚಾನ್ಸ್ 100. ಹೀಗಾಗಿ ತಪ್ಪು ಮಾಡಿಬಿಡ್ತಾನೆ. ಆದ್ದರಿಂದ ಆ ಪಾಪಗಳೇನಿವೆಯೋ ತಪ್ಪುಗಳೇನಿವೆಯೋ ಆ ತಪ್ಪುಗಳನ್ನು ಮಾಡುವ ಪ್ರಸಂಗ ಇದು ಪ್ರಮಾದದಲ್ಲಿ. ಪ್ರಮಾದಂ ವೈ ಮೃತ್ಯುಮಹಂ ಬ್ರವೀಮಿ. ಸನತ್ಸುಜಾತರು ಹೇಳ್ತಾರೆ, ಪ್ರಮಾದಂ ವೈ ಮೃತ್ಯುಮಹಂ ಬ್ರವೀಮಿ. ಪ್ರಮಾದ ಎಚ್ಚರ ತಪ್ಪುವುದು ಅನ್ನುವುದು, ಪಾಪಕ್ಕೆ ತಾನು ಜಾರಿ ಬೀಳುವ ಪ್ರಸಂಗ ಬಂತೋ ಅವನು ಸತ್ತ ಅಂತ ಅರ್ಥ. ಅಂದರೆ ಮರಣವಾಗಬೇಕಾಗಿಲ್ಲ, ಅದೊಂದು ಮರಣದಂತೆ, ಅದು ದುಃಖಕ್ಕೆ ಕಾರಣ, ಕಷ್ಟದ ಸಂದರ್ಭ. ಹಾಗಾಗಿ ವಿನಿಪಾತ, ಅದು ಉಚ್ಛ್ರಿತವಾದ ಸ್ಥಿತಿಯಲ್ಲಿ ಇದ್ದ ಮನುಷ್ಯ ಕೆಳಗೆ ಬೀಳುತ್ತಾನೆ. ಈ ಕೆಳಗೆ ಬೀಳುವ ಪ್ರಸಂಗ ಏನಿದೆ ಇವುಗಳನ್ನು ತಪ್ಪಿಸಿಕೊಳ್ಳಬೇಕು. ಅದಕ್ಕಾಗಿ ಮಹಾಭಾರತ ಕೇಳಬೇಕು, ಅದಕ್ಕಾಗಿ ಭಾಗವತ ಕೇಳಬೇಕು, ಅದಕ್ಕಾಗಿ ಗೀತೆಯನ್ನು ಓದಬೇಕು, ಅದಕ್ಕಾಗಿ ದೇವರ ನಾಮ ಕೇಳಬೇಕು. ಅಂದಾಗ ಎಚ್ಚರಿಕೆ ಕೊಡುತ್ತದೆ. ಕಾಲ ಕಾಲಕ್ಕೆ ಎಚ್ಚರ ನೀಡುವುದು ಹರಿಯ ನಾಮ ಬೇಕದು. ಮನುಷ್ಯ ಸಹಜವಾಗಿ ಅರ್ವಾಕ್ ಸ್ರೋತಸ್, ಮಹಾಪ್ರಯತ್ನವನ್ನು ಮಾಡದೇ ಇದ್ದರೆ ಅವನು ಕೆಳಗೆ ಹೋಗುವ, ಅವನ ಪ್ರವೃತ್ತಿ ಪಾಪ ಪ್ರವೃತ್ತಿ, ಅವನು ಪುಣ್ಯ ಪ್ರವೃತ್ತಿ ಅಥವಾ ಊರ್ಧ್ವಗತಿ ಅವನದಲ್ಲ, ಅವನದು ಸ್ವಾಭಾವಿಕವಾಗಿ. ಹಾಗಾಗಿ ಅವನು ತಿದ್ದಿಕೊಳ್ಳುವುದಕ್ಕೆ ಪ್ರಯತ್ನ ಬೇಕು, ಪ್ರಯತ್ನವಿಲ್ಲದೆ ಸಾಧ್ಯವಿಲ್ಲ. ಆದ್ದರಿಂದ ಅಪ್ರಮತ್ತ ಸ್ಥಿತೋ ದಾಂತಹ, ನೀನು ಪ್ರಮಾದದಿಂದ ಇಡಬೇಡ, ಎಚ್ಚರ ತಪ್ಪಿ ನಡಿಬೇಡ, ಎಚ್ಚರ ತಪ್ಪಿ ನಡಿಬೇಡ, ಎಚ್ಚರದಿಂದಿರು, ನೋಡ್ಕೊ, ಹುಷಾರ್, ಟೇಕ್ ಕೇರ್. ಏನು ಟೇಕ್ ಕೇರ್? ನಮ್ಮ ಕೈಯಲ್ಲಿ ಕೇರ್ ಇದ್ರೆ ನಾವು ಟೇಕ್ ಮಾಡ್ತಿದ್ವಿ, ನಮ್ಮ ಕೈಯಲ್ಲಿ ಕೇರ್ ಇಲ್ಲ, ಆದ್ದರಿಂದ ಟೇಕ್ ಮಾಡಲಿಕ್ಕಾಗೋದಿಲ್ಲ. ದೇವರೇ ಟೇಕ್ ಕೇರ್ ಅಷ್ಟೇ. ಭಾರಿ ವಿಚಿತ್ರವಾಗಿರುವಂತಹ ಸನ್ನಿವೇಶಗಳು. ಅಪ್ರಮತ್ತ ಸ್ಥಿತೋ ದಾಂತಹ, ದಾಂತಹ ಪೃಥಿವೀಂ ಪರಿಪಾಲಯ. ಮನಸ್ಸನ್ನು ಹರಿಬಿಡಬೇಡ, ಹಿಡಿದಿಡು. ಕಂಡದ್ದನ್ನು ಮಾಡ್ತೀನಿ ಅಂತ ಹೋಗಬೇಡ. ನಿನಗೇನು ಬೇಕೋ, ಯಾವುದು ಮಾಡಬೇಕೋ ಅದನ್ನು ಮಾಡು, ಮಾಡಬಾರದ್ದನ್ನು ಮಾಡಲಿಕ್ಕೆ ಹೋಗಬೇಡ. ದಾಂತಹ ಪೃಥಿವೀಂ ಪರಿಪಾಲಯ, ಚೆನ್ನಾಗಿ ಭೂಮಿಯನ್ನು ರಕ್ಷಿಸು. ವೈಶಂಪಾಯನರು ಹೇಳ್ತಾರೆ, ಕೃಷ್ಣದ್ವೈಪಾಯನರು ವೇದವ್ಯಾಸದೇವರು ತಮ್ಮ ಶಿಷ್ಯರಿಂದ ಸಹಿತರಾಗಿ ಈ ಮಾತುಗಳನ್ನು ಹೇಳಿ ಧರ್ಮರಾಜನಿಗೆ ಹೇಳ್ತಾರೆ, ಹೊರಟು ಹೋಗ್ಬಿಡ್ತಾರೆ.
ಎಷ್ಟು ಬೇಸರವಾಗತ್ತಲ್ಲ. ವೇದವ್ಯಾಸದೇವರು ಈ ಜೂಜಿನ ಸಂದರ್ಭದಲ್ಲಿ ನಾನಿರುವುದಿಲ್ಲ. ಶ್ವಶ್ವ ಪಾಪಿಷ್ಠ ದಿವಸ ಅಂತ ಎಂದೋ ತನ್ನ ತಾಯಿಗೆ ಹೇಳಿ, ಸತ್ಯವತಿಗೆ ಹೇಳಿ ಕರ್ಕೊಂಡು ಹೋಗಿದ್ರು. ಅಂಬಿಕಾ ಅಂಬಾಲಿಕಾ ಇವರನ್ನೂ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಶ್ವಶ್ವ ಪಾಪಿಷ್ಠ ದಿವಸ ಅಂತ ಹೇಳಿದ್ರು. ಮುಂದೆ ಮುಂದೆ ಬಂದಂತೆ ಕೆಟ್ಟ ದಿನಗಳು ಬರುತ್ತಮ್ಮ, ನಡಿ ನನ್ನ ಆಶ್ರಮಕ್ಕೆ ಬಾ, ಅಲ್ಲಿ ನೀನು ಜಪತಪಾದಿಗಳನ್ನು ಮಾಡಿ ಸಾಧನೆ ಮಾಡಿಕೊಂಡು ಉದ್ಧಾರವಾಗತ್ತೆ, ನಡಿ, ಇಲ್ಲಿರಬೇಡ. ಸತ್ಯವತಿ ಒಂದೇ ಮಾತಿಗೆ ಹೊರಟು ಬಿಟ್ಲು. ಹಾಗಾಗಿ ಆ ವೇದವ್ಯಾಸದೇವರು ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ. ಕಾಲೇನ ನಿರ್ಮಿತಸ್ತಾತಕೋ ಮಮಾರ್ಥಸ್ತಿ ಜೀವತಃ. ಆಗ ಯುಧಿಷ್ಠಿರನಿಗೆ ಮನಸ್ಸಿಗೆ ಬೇಸರ ಬಂತು. ನನ್ನ ಕಾರಣಕ್ಕಾಗಿ ಸಂಪೂರ್ಣವಾದ ಕ್ಷತ್ರಿಯರ ಕುಲವೇ ನಾಶವಾಗತ್ತೆ ಅಂತ ಕೇಳಿದನಲ್ಲ, ಎಂಥ ಅಪಾಯ ಇದು. ನನ್ನಿಂದಾಗಿ ಈ ತರಹದ ಗಂಡಾಂತರವಾಗಬೇಕೇ? ಆಗಬಾರದು. ನಾನೇನು ಮಾಡಬೇಕು? ನಾನಿರೋದೇ ಬೇಡ, ನಾನು ಇದ್ದೇನು ಪ್ರಯೋಜನ? ಇದಕ್ಕಾಗೇ ನನ್ನನ್ನು ಹುಟ್ಟಿಸಿದೆ ಕಾಲ, ದೇವರು ನನ್ನನ್ನು ಇದಕ್ಕಾಗೇ ನಿರ್ಮಾಣ ಮಾಡಿದ್ದೇನೆ. ಓ, ಇಂಥ ಪಾಪವನ್ನು ಮಾಡುವ ಪ್ರಸಂಗ ಬಂತಲ್ಲ ನನಗೆ, ನಾನು ಮಾಡುವುದಿಲ್ಲ, ನಾನು ಮಾಡಲಾರೆ, ನಾನು ಹೋಗಿಬಿಡ್ತೇನೆ, ನಾನು ಸತ್ತೋಗ್ತೇನೆ, ನಾನು ಅರಣ್ಯಕ್ಕೆ ಹೋಗಿಬಿಡ್ತೇನೆ, ನಾನಿರುವುದಿಲ್ಲ. ಏವಂ ಬ್ರುವಂತಂ ರಾಜಾನಂ ಫಾಲ್ಗುಣ ಪ್ರತ್ಯಭಾಷತ. ಆಗ ಅರ್ಜುನ ಹೇಳ್ತಾನೆ, ಅಣ್ಣ ಏನು ಹೀಗಂತಿ? ಆಗೋದಾಗತ್ತೆ, ಅದಕ್ಕೇನು ಮಾಡ್ಲಿಕ್ಕಾಗತ್ತೆ? ನೀನು ಅರಣ್ಯಕ್ಕೆ ಹೋದರೆ ಆಗೋದಿಲ್ಲ ಅಂತ ತಿಳ್ಕೊಂಡಿದೀಯಾ? ಅಲ್ಲ, ಆಗೋಲ್ಲ. ನೀನು ಸಾಯೋದಕ್ಕೆ ಹೋದಾಗಲೇ ಆಗಬಹುದದು, ಆಗೋದಾಗತ್ತೆ. ಆದ್ದರಿಂದ ಅದನ್ನೆಲ್ಲ ಆಲೋಚನೆ ಮಾಡಬೇಡ, ನಿನಗಂತೂ ಒಳ್ಳೇದಾಗಲಿ ಅಂತ ಹೇಳಿದಾರಲ್ಲ, ಅಷ್ಟನ್ನು ವಿಚಾರ ಮಾಡು, ಸುಮ್ಮನಿದ್ದು ಬಿಡು. ಅದ್ಯ ಪ್ರಭೃತಿ ಭದ್ರಂವ ಪ್ರತಿಜ್ಞಾಮ್ಯೇ ನಿಬೋಧತ ತ್ರಯೋದಶ ಸಮಸ್ತಾತ ಕೋಮಮಾರ್ಥೋಸ್ತಿ ಜೀವತಃ ನ ಪ್ರವಕ್ಷ್ಯಾಮಿ ಪರುಷಂ ಭ್ರಾತೃನನ್ಯಾಂಶ್ಚ ಪಾರ್ಥಿವಾನ್. ಆಗವರಂತಾರೆ, ಯುಧಿಷ್ಠಿರ ಧರ್ಮರಾಜ ಅಂತಾನೆ, ನಾನು ಯಾರ ಜೊತೆಗೆ ಮಾತಾಡೋದಿಲ್ಲ, ಯಾರ ಜೊತೆಗೂ ಮಾತಾಡೋದಿಲ್ಲ. ಯಾರ ಜೊತೆಗಾದರೂ ಕೆಟ್ಟದ್ದನ್ನು ಮಾತಾಡಿದರೆ ಈ ಎಲ್ಲ ಸಮಸ್ಯೆ. ಮಾತಾಡುವ ಪ್ರಸಂಗ ಬಂದರೆ ಕೆಟ್ಟದ್ದನ್ನು ಮಾತಾಡಬೇಕು, ಕೆಟ್ಟದ್ದನ್ನು ಮಾತಾಡಿದರೆ ಜಗಳ ಬರೋದು ಕೆಟ್ಟದ್ದನ್ನು ಮಾತಾಡಿದರೆ. ಆದ್ದರಿಂದ ಮಾತಾಡೋದಿಲ್ಲ. ಯಾರೇನು ಮಾಡ್ತಾರೋ ಮಾಡಲಿ ಅಂತ ಹೇಳ್ತೀನಿ, ಅಷ್ಟೇನೆ, ಇನ್ನೇನು ಮಾಡೋದಿಲ್ಲ. ಅಲ್ಲದೆ ಅಣ್ಣ ತಮ್ಮಂದರಿಗೆ ನಾನು ಏನೋ ಆಜ್ಞೆ ಮಾಡ್ಲಿಕ್ಕೆ ಹೋಗುವುದಿಲ್ಲ, ಅವರು ಮಾಡಲಿಲ್ಲ ನನಗೆ ಅಸಮಾಧಾನ, ಆಮೇಲೆ ಬೈಯೋದು, ಇದು ಯಾವ ಪ್ರಸಂಗವೇ ಬೇಡ. ಯಾವ ತಮ್ಮಂದ್ರ ಜೊತೆಗೆ ಏನೂ ಮಾತಾಡೋದಿಲ್ಲ, ಯಾವ ಜೊತೆಗೂ ಏನೂ ಮಾತಾಡೋದಿಲ್ಲ. ನನ್ನಷ್ಟಕ್ಕೆ ನಾನು ಇರ್ತೀನಿ, ಸುಮ್ಮನೆ ಬಿದ್ದಿರ್ತೀನಿ ಅಂತ. ಸ್ಥಿತೋ ನಿದೇಶೇ ಜ್ಞಾತೀನಾಂ. ಯಾರೇ ಬಳಗದವರು ಏನೇ ಹೇಳಿ ಆ ಬಳಗದವರು ಹೇಳುವ ಮಾತನ್ನು ಕೇಳ್ಕೊತಾ ಇರ್ತೀನಿ, ಅದನ್ನು ಪಾಲನೆ ಮಾಡಿಬಿಡ್ತೀನಿ. ಯಾರೋ ಹೇಳಿದರು ಇಷ್ಟು ಹಣ ಕೊಡು ಅಂತ ಕೊಟ್ಟು ಬಿಡ್ತೀನಿ, ಇಷ್ಟೇ. ಅದಿಲ್ಲ, ಬೇಕು ಬೇಡ ಏನಿಲ್ಲ. ಭೇದೋನ ಭವಿತಾಲೋಕೆ ಭೇದ ಮೂಲೋಹಿ ವಿಗ್ರಹ. ನಮಗೆ ಅವರಿಗೆ ಭೇದವೇ ಬರುವುದಿಲ್ಲ, ಜಗಳವೇ ಆಗುವುದಿಲ್ಲ. ಜಗಳವಾಗದೇ ಇದ್ರೆ ಯುದ್ಧ ಎಲ್ಲಿ? ಕ್ಷತ್ರಿಯ ವಂಶ ನಾಶ ಯಾಕೆ ಆಗತ್ತೆ? ವಿಗ್ರಹಂ ದೂರತೋ ರಕ್ಷನ್ ಪ್ರಿಯಾಣ್ಣೇವ ಸಮಾಚರನ್. ಎಲ್ಲರಿಗೆ ಪ್ರಿಯವಾದದ್ದನ್ನೇ ಮಾಡ್ತಾ ಮಾಡ್ತಾ ಇರ್ತೀನಿ. ವಾಚ್ಯತಾಂ ನ ಗಮಿಷ್ಯಾಮಿ. ನನಗೆ ಅಪವಾದ ಬರುವುದಿಲ್ಲ. ಕ್ಷತ್ರಿಯರ ಕುಲ ನಾಶವಾಗುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ. ಅದಾಗ್ತಿದ್ರೆ ಆಗಲಿ, ಆಗಬಾರ್ದು. ಆಗೋದಾದ್ರೆ ಆಗಲಿ. ಇನ್ನು ನಾನು ಅದಕ್ಕೆ ಅಪವಾದಕ್ಕೆ ಹೊರೆಯಾಗುವುದು, ಆ ಹೊರೆಯನ್ನು ಹೊರುವ ಪ್ರಸಂಗ ಬರುವುದು ಬೇಡ. ಇಷ್ಟು ಮಾತ್ರ ನಿಜ. ಭ್ರಾತೃಜ್ಯೇಷ್ಠಸ್ಯ ವಚನಂ ಪಾಂಡವ ಸನ್ನಿಶಮ್ಯತತ. ಈ ಎಲ್ಲ ಮಾತನಾಡ್ತಾ ಇರುವಾಗ ಆಗಲಿ ಸರಿ ಅಂತ ಹೇಳಿ ಧರ್ಮರಾಜನೇ. ಇನ್ನೂ ರಾಜಸೂಯ ಮುಗಿದಿಲ್ಲ, ಪೂರ್ಣ ಮುಗಿದಿಲ್ಲ. ಯಜ್ಞ ಮುಗಿತು, ಅವಭೃತವಾಯಿತು, ಜನ ಎಲ್ಲ ಹೋದರು ನಿಜ. ಆದರೆ ಇನ್ನೂ ಬೇಕಾದಷ್ಟು ಎಲ್ಲ ಕಡೆಗೆ ಅದರ ವೈಭವ ಎಲ್ಲ ನಡೆದಿದೆ. ಈ ಸಂದರ್ಭದಲ್ಲಿ ಈ ಮಾತುಗಳನ್ನು ಆಡಿದ. ಇನ್ನೂ ದುರ್ಯೋಧನಾದಿಗಳಿದ್ರು, ದುರ್ಯೋಧನಾದಿಗಳು ಇನ್ನೂ ಇದ್ದಾರೆ. ಅವರು ಬಂದರು. ಆ ದುರ್ಯೋಧನಾದಿಗಳು ಬಂದು ಆ ಸಭೆಯನ್ನು ನೋಡೋದಕ್ಕಾಗಿ ಬರ್ತಾ ಇದ್ದಾರೆ. ಎಲ್ಲ ಕಡೆಗೆ ನೋಡ್ತಾ ಇದ್ದಾರೆ, ಒಬ್ಬೊಬ್ಬರಾಗೆ ನೋಡ್ತಾರೆ. ಸಭಾಯಾಮ್ ರಮಣೀಯಾಯಾಮ್ ತತ್ರೈವಾಸ್ತೆ ನರಾಧಿಪ. ಆಗ ಸಭೆಯನ್ನು ನೋಡೋದಕ್ಕೆ ಬಂದರು. ಒಬ್ಬೊಬ್ಬರೇ ಬರ್ತಾರೆ. ದುರ್ಯೋಧನ ಮತ್ತು ಶಕುನಿ ಸೋದರ ಮಾವ, ಇವನು ಭಾಂಜ, ಇವರಿಬ್ಬರು ಬಂದರು. ಅಕ್ಕನ ಮಗ ವಸನ್ ದುರ್ಯೋಧನಸ್ತಸ್ಯಾಂ ಸಭಾಯಾಂ ಪುರುಷರ್ಷಭ ಶನೈರ್ದದರ್ಶ ತಾಂ ಸರ್ವಾಂ ಸಭಾಂ ಶಕುನಿನಾಸಹ. ಶಕುನಿಯ ಜೊತೆಗೆ ಅಲ್ಲಿರುವಂತಹ ಬೇರೆ ಬೇರೆ ವಿಚಿತ್ರವಾಗಿರುವಂತಹ ಸನ್ನಿವೇಶಗಳನ್ನು ನೋಡ್ತಾ 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 ಬರ್ತಾನೆ. ಭಾರಿ ಅದ್ಭುತವಾದದ್ದು.
ಅತ್ಯಂತ ಅದ್ಭುತವಾಗಿರತಕ್ಕಂಥ ಊಹಾತೀತ, ಕಲ್ಪನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ವಿಶ್ವಕರ್ಮನ ಮಯಾಸುರನ ಸೃಷ್ಟಿ ಬಹಳ ಆಶ್ಚರ್ಯ, ಎಲ್ಲವೂ ಆಶ್ಚರ್ಯವೇ ಅಲ್ಲಿ. ಹಾಗಿದೆ. ಸ್ಫಟಿಕಂ ಸ್ಥಳಮಾಸಾಧ್ಯ. ಒಂದು ಕಡೆಗೆ ಸ್ಫಟಿಕದ ಸ್ಥಳ, ನೆಲ ಫಳ 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 ಅಂತ ಹೊಳಿತಿದೆ. ಆ ಹೊಳೆಯುವ ಸ್ಫಟಿಕಗಳ ಬಣ್ಣ ಹೀಗಿತ್ತಲ್ಲ, ಅದು ನೀರು ಅಂತ ಕಾಣಿಸುವಂಥ, ಹಾಗಾಗಿ ನೀರು ಅಂತ ಕಂಡಿದೆ. ಜಲಮಿತ್ಯಭಿಶಂಕಯ, ನೀರು ಅಂತ ಕಂಡಿದೆ. ಸ್ಫಟಿಕದ ನೆಲ ಗಟ್ಟಿಯಾದದ್ದು, ಆದರೆ ನೀರು ಅಂತ ತಿಳಿದ ಬಟ್ಟೆಯನ್ನು ಮೇಲಕ್ಕೆ ಮಾಡಿಕೊಂಡು ನಿಧಾನಕ್ಕೆ ಹೋಗ್ತಾನೆ. ನೀರೇ ಇಲ್ಲ. ಬಟ್ಟೆ ನೀರಿದ್ರೆ ಹೇಗೆ ಮೇಲೆ ಮಾಡಬೇಕು ಹಾಗೆ ಮೇಲೆ ಮಾಡಿಕೊಂಡು ಹೋದದ್ದನ್ನು ನೋಡಿ ನಗುತ್ತಾರೆ ಜನ, ಎಲ್ಲ ನೋಡ್ತಾರೆ, ನಗುತ್ತಾರೆ. ತತಸ್ಥಲೇ ನಿಪತಿತೋ ದುರ್ಮನ ವ್ರೀಡಿತೋ ನೃಪಃ. ಆಗ ಕಾಲಿನ ಮೇಲೆ, ನೆಲದ ಮೇಲೆ ಕಾಲು ಇಟ್ಟ. ನೆಲದ ಮೇಲೆ ಕಾಲು ಇಟ್ಟರೆ ಅವನೇನೋ ಕೆಳಗಿಳಿತಾನೆ ಅಂತನ್ನುವಂತೆ ಅವನು ಇಟ್ಟ, ಮೇಲೆ ನಿಂತು ಬಿಟ್ಟ. ಹಾಗಾಗಿ ಸ್ವಲ್ಪ ಬಿದ್ದ, ಎಡವಿ ಬಿದ್ದಾಗ ಅವನಿಗೆ ಬಹಳ ಮನಸ್ಸಿಗೆ ದುಃಖವಾಯಿತು. ದುರ್ಯೋಧನ ಹೇಳಿ ಕೇಳಿ ಮಹಾ ಸೊಕ್ಕಿನವ, ಮಹಾ ಸಿಟ್ಟಿನವ, ಅತೀ ಕ್ರೂರ, ಅತ್ಯಂತ ಘೋರ, ಅತಿ ಭಯಾನಕ ವ್ಯಕ್ತಿ. ಅಂಥ ವ್ಯಕ್ತಿಗೆ ಅದೂ ಪಾಂಡವರ ಮನೆಯಲ್ಲಿ, ಪಾಂಡವರ ಮನೆ, ಅವರ ಐಶ್ವರ್ಯವನ್ನು ನೋಡಿ ಈ ತರಹ ಅದು. ಎಲ್ಲೋ ಮಳೆಗಾಲು ಜಾರಿಕೆ ಇತ್ತು, ಬಿದ್ದ ಎದ್ದ ಅಲ್ಲ, ಅವರ ಐಶ್ವರ್ಯದ ಪ್ರಭಾವದಿಂದಾಗಿ ಅವನಿಗೆ ಅವಮಾನ, ಒಂದಕ್ಕೊಂದು ಹೆಚ್ಚೆಚ್ಚು. ಹಾಗಾಗಿ ನೋಡಿದ ಅವಮಾನವಾಯಿತು. ಆಮೇಲೆ ತತ ಸ್ಫಟಿಕತೋಯಂ ವೈ ಸ್ಫಾಟಿಕಾಂಬೋಜ ಶೋಭಿತಂ ವಾಪಿಂ ಮತ್ವ ಸ್ಥಳಮಿವ. ಒಂದು ನೀರು ಮೇಲೆ ನೋಡಲಿಕ್ಕೆ ಅದೆಲ್ಲ ಸ್ಫಟಿಕದ ನೆಲ, ಎಲ್ಲ ನೆಲವಿದೆ, ಗಟ್ಟಿ ನಿಂತಾಗಿದೆ ನೆಲ, ಚೆನ್ನಾಗಿ ನೆಲ ಕಾಣ್ತಾ ಇದೆ. ಇಲ್ಲೇನು ಅಲ್ಲಿ ಹಾಗೆ ಇದು ಮೋಸ ಅಂತ ಅನ್ಕೊಂಡ, ಹಾಗೆ ಹೋದ, ಬಿದ್ದ, ಧಪ್ಪಂತ ಬಿದ್ದ. ಸಮಾಸಾಹ ಪ್ರಾಪತ ಜಲೆ. ಜಲೆ ನಿಪತಿತಂ ದೃಷ್ಟ ಭೀಮಸೇನೋ ಮಹಾಬಲಃ ಜಹಾಸ ಜಹುಸುಶ್ಚೈವ ಕಿಂಕರಾಶ್ಚ ಸುಯೋಧನಂ. ಇದು ತಮಾಷೆ. ಇವತ್ತಿನ ಜನರಿಗೆ ಸ್ವಲ್ಪ ಅರ್ಥವಾಗುವುದಿಲ್ಲ, ಸ್ವಲ್ಪ ಅವರಿಗೆ ಸಂಸ್ಕಾರಗಳು ಕಮ್ಮಿ. ಇವತ್ತಿನ ಜನರಿಗೆ ಏನಾಗಿದೆ ಅಂದರೆ, ಇವತ್ತಿನ ಜನರು ನೀವು ನಾವು ಇಬ್ರು, ನಮಗೆ ಸ್ವಲ್ಪ ಅರ್ಥವಾಗತ್ತೆ ಅಂತ ಅನ್ನೋದಕ್ಕೆ ಕಾರಣ ಇಷ್ಟೇ. ಮಹಾಭಾರತದ ಹಿನ್ನೆಲೆ ತಿಳ್ಕೊಳ್ಳದೆ ಇದ್ರೆ ಕಥೆ ಅರ್ಥವಾಗುವುದಿಲ್ಲ. ಹಿನ್ನೆಲೆ ತಿಳ್ಕೊಳ್ಳದೆ ಇದ್ರೆ ಕಥೆ ಅರ್ಥವಾಗುವುದಿಲ್ಲ. ಯಾರೋ ಒಬ್ಬ ಮನುಷ್ಯ ಬರ್ತಾನೆ, ಭಾರಿ ವಿಶ್ವಾಸದಿಂದ ಭಕ್ತಿಯಿಂದ ಬಂದು ಹಣ್ಣುಗಳನ್ನು ಇಡ್ತಾನೆ. ಹಣ್ಣುಗಳನ್ನು ಇಟ್ಟು ನಮಸ್ಕಾರ ಮಾಡ್ತಾನೆ, ಸ್ವೀಕಾರ ಮಾಡಬೇಕು ಅಂತಂತಾನೆ. ಅಂದಾಗ ಎತ್ತಿ ಎಸಿ ಅದನ್ನು ಅಂತ ಹೇಳ್ತಾರೆ ಗುರುಗಳು ಅಂತ ತಿಳ್ಕೊಳ್ಳಿ. ನಾವೇನು ಅನ್ಕೋತೀವಿ, ಅವನು ಇಷ್ಟು ಭಕ್ತಿಯಿಂದ ಬಂದು ಇವನು ಹಣ್ಣಿಟ್ಟಾಗಿ ಇವ್ರು ಯಾಕೆ ಎತ್ತೆಸಿ ಅಂತಾರೆ? ಇಷ್ಟೆಲ್ಲ ಭಕ್ಷ್ಯಗಳನ್ನು ಮಾಡಿಸಿ ತಂದಿಟ್ಟು ಇವನು ನೈವೇದ್ಯಕ್ಕೆ ತಂದಿಟ್ಟು ಅವನು ಎತ್ತಿಸಿ ಅಂತಂತಾರಲ್ಲ, ಯಾಕೆ ಇಡ್ತಾರೆ? ಕಥೆಯಲ್ಲಿ ಇದು ನಾವು ನೋಡಿದ್ದೇನು, ಅವನು ಬಂದ, ಹಣ್ಣುಗಳನ್ನು ತಂದ, ಇಟ್ಟ, ನಮಸ್ಕಾರ ಮಾಡಿದ, ಇಷ್ಟು ನಾವು ನೋಡಿದ್ದು. ಆದರೆ ಅವನ ಹಿಂದೆ, ಅವನ ಪೂರ್ವದ ಹಿನ್ನೆಲೆ ಕಥೆ ಗೊತ್ತಿದ್ದವರಿಗೆ ಇದು ಗೊತ್ತಾಗತ್ತೆ. ಅವನು ಅದರಲ್ಲಿ ವಿಷವನ್ನು ಬೆರೆಸಿ ತಂದು ಇಡುವವನಿದ್ದಾನೆ ಅನ್ನುವ ಕಥೆ ಗೊತ್ತಿದ್ದವನಿಗೆ ಗುರುಗಳು ಆ ಹಣ್ಣುಗಳನ್ನು ಅಥವಾ ಭಕ್ಷ್ಯವನ್ನು ಯಾಕೆ ಎಸಿ ಅಂತ ಹೇಳಿದರು ಅನ್ನುವುದಕ್ಕೆ ಅರ್ಥವಾಗತ್ತೆ. ಇಲ್ಲದಿದ್ರೆ ಅರ್ಥವಾಗುವುದಿಲ್ಲ. ಇಲ್ಲದಿದ್ರೆ ನಮಗೆ ಗುರುಗಳ ಬಗ್ಗೆನೇ ಅಸಮಾಧಾನವಾಗತ್ತೆ. ಇವರು ಗುರುಗಳು ಇಂಥ ಋಷಿಗಳು, ಜ್ಞಾನಿಗಳು, ದೊಡ್ಡವರು, ಯತಿಗಳು, ಎಲ್ಲರ ಮೇಲೆ ಅನುಗ್ರಹವನ್ನು ಮಾಡಬೇಕು ಅಂಥದ್ದು ಯಾರೋ ವ್ಯಕ್ತಿ ಬಂದು ಇಟ್ಟರೆ ಯಾಕೆ ಎಸಿ ಅಂತಾರೆ ಅಂತ ನಮಗೆ ಆ ಋಷಿಗಳ ಬಗ್ಗೆ ಅಥವಾ ಯತಿಗಳ ಬಗ್ಗೆನೇ ಅಸಮಾಧಾನವಾಗತ್ತೆ. ಹಾಗಿದೆ. ಹಾಗೆ ಇಲ್ಲಿ ಅವನು ಬಿದ್ದಾಗ ಅವನು ನೋಡಿ ನಗುತ್ತಾರೆ ಭೀಮಸೇನ್ ದೇವರು. ತಮಾಷೆ ಇದೆ. ಭೀಮಸೇನ್ ದೇವರಿಗೆ ಇಲ್ಲೊಂದು ಬಹಳ ಮಹತ್ವದ ಮಾತು ಅಂಶ. ಭೀಮಸೇನ್ ದೇವರಿಗೆ ಅವರಿಗೆ ಎಟಿಕೆಟ್ಸ್ ಗೊತ್ತಿರಲಿಲ್ಲ, ಮ್ಯಾನರ್ಸ್ ಗೊತ್ತಿರಲಿಲ್ಲ. ಯಾರಾದರೂ ಬಿದ್ದರೆ ನಗಬಾರದು ಅಂತ ತಿಳಿದಿಲ್ಲ. ಇಷ್ಟು ವ್ಯವಹಾರವಿಲ್ಲದೆ ಇರತಕ್ಕಂತಹ ಅನಾಡಿ, ಉದ್ಧತ, ಹುಂಬ, ದಾಂಡಿಗ, ಬರೀ ಮೈ ಬೆಳೆಸಿದ್ರು,
ಶಕ್ತಿ ಇತ್ತು, ಕುಟ್ಟಿ ಪುಡಿ ಮಾಡ್ತೀನಿ ಅಂತಂತಿದ್ರೆ ಹೊರತು ತಿಳುವಳಿಕೆ ಇರಲಿಲ್ಲ ಇತ್ಯಾದಿ ಮಾತುಗಳನ್ನು ಜನ ತಿಳಿದಿದ್ದಾರೆ. ದುರ್ದೈವದ ಸಂಗತಿ. ಇದೆಲ್ಲ ಯಾಕಾಗತ್ತೆ? ಹೀಗೆ ಯಾಕಾಗತ್ತೆ? ಇದು ಯಾಕೆ ನಡೀತು? ಯಾಕೆ ನಕ್ರು? ಯಾಕೆ ಬಿದ್ದ? ಯಾಕೆ ನಕ್ರು? ಏನು ಕಾರಣವಿತ್ತು? ಬಹಳ ಮಹತ್ವದ ಮಾತು. ಇದಕ್ಕೆ ಕಾರಣವನ್ನು ತಿಳ್ಕೊಳ್ಳದೆ ಇದ್ರೆ ನಮಗೆ ಅರ್ಥವಾಗುವುದಿಲ್ಲ. ಕಾರಣವನ್ನು ತಿಳಿಬೇಕಾದ್ರೆ ಆದಿಪರ್ವದ ಪ್ರಾರಂಭದಲ್ಲಿ ಹೋಗ್ಬೇಕು. ಮತ್ತೆ ಆಗ ನಾನು ಹೇಳಿದ್ದೀನಿ, ಆದ್ದರಿಂದ ಈಗ ಬಹಳ ಹೇಳುವುದಿಲ್ಲ, ಸ್ವಲ್ಪ ಹೇಳ್ತೀನಿ. ಹೇಳದೆ ಇರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಕಾರಣವನ್ನು ಸ್ವಲ್ಪ ಈಗ ಸ್ಪರ್ಶ ಮಾಡುವುದು ಅವಶ್ಯಕ. ಏನಾಗತ್ತೆ? ಸಮಸ್ಯೆ ಏನಿದೆ ಅಂತಂದರೆ, ದುರ್ಯೋಧನ ಒಬ್ಬ ಸೇನ್ ಮನುಷ್ಯ ಅಂತ ತಿಳ್ಕೊಬೇಡಿ. ಅವನೊಬ್ಬ ಒಬ್ಬ ಸಾಮಾನ್ಯನಾದ ಒಬ್ಬ ಲೇ ಮ್ಯಾನ್ ಅಂತ ತಿಳ್ಕೊಬೇಡಿ. ಅವನೊಬ್ಬ ರಾಜ ಅಂತ ಇಷ್ಟೇ ಆಗಿದ್ರೆ ಭೀಮಸೇನ ದೇವರಿಗೆ ಹುಚ್ಚಿಡಿದಿಲ್ಲ. ಯಾರೋ ಬಿದ್ದಾಗ ನಗೋದಕ್ಕೆ ಅವ್ರಿಗೆ ತಲೆ ಕೆಟ್ಟಿಲ್ಲ. ಅಥವಾ ದುರ್ಯೋಧನ ತಮಗೆ ವಿಷ ತಿನ್ನಿಸಿದ್ದಾನೆ ಅಂತ ಅನ್ನೋದಕ್ಕಾಗಿ ನಕ್ಕದ್ದೂ ಅಲ್ಲ. ಅದು ತಿಳಿರಿ. ತಮಗೆ ವಿಷ ತಿನ್ನಿಸಿದ, ತಮ್ಮ ಬೆಂಕಿ ಹಾಕಿ ಸುಟ್ಟ, ಏನು ಕಮ್ಮಿ ಆಗಿಲ್ಲ. ಮತ್ತೆ ಏನೂ ಕಮ್ಮಿ ಆಗಿಲ್ಲ. ಅವನು ಕೇವಲ ನೀರಿನಲ್ಲಿ ಬಿದ್ದಿದ್ದು. ಭೀಮಸೇನ ದೇವರನ್ನ ಅವನು ಹಾವು ಕಟ್ಟಿ ಹಗ್ಗ ಕಟ್ಟಿ ನೀರಿನಲ್ಲಿ ಎಸೆದದ್ದು. ಆ ನೀರಿನಲ್ಲಿ ಎಸೆದು ಅವರನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದಂತಹ ಭೀಮಸೇನ ದೇವರನ್ನ ಪ್ರಯತ್ನ ಮಾಡಿದರೆ ಅವನು ನೀರಿನಲ್ಲಿ ಬಿದ್ದ ಮಾತ್ರಕ್ಕೆ ನಗಬಾರ್ದು. ಯಾಕ್ರಿ? ಇವನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ ದುರ್ಯೋಧನ. ಅವನು ಎದುರಿಗಿದ್ದವನು ಯಾರು? ಕೊಲ್ಲೋದಕ್ಕೆ ಪ್ರಯತ್ನ ಖುದ್ದಾಗಿ ತನ್ನನ್ನ ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದ ದುರ್ಯೋಧನ. ಪಾಂಡುರಾಜನ ಮಕ್ಕಳೇ ಅಲ್ಲ ಅಂತ ಹೇಳಿ ತಾವು 5 ಜನ ಅಪ್ಪನ ಮಕ್ಕಳಲ್ಲ, ತಾಯಿಯ ಮಕ್ಕಳಲ್ಲ ಅಂತ ಹೇಳುವ ನೀಚತನಕ್ಕೆ ಹೋಗಿರುವ ದುರ್ಯೋಧನ. ಅವನು ಬಿದ್ರೆ ನಗಬಾರದು. ಯಾಕೆ? ವಿಷದ ಲಡ್ಡಿಗೆ ಕೊಟ್ಟು ಇವರನ್ನು ಉಳಿಸಿ ಇವರನ್ನು ಕೊಲ್ಲಬೇಕು ಅಂತ ನಾವು ಪ್ರಯತ್ನವನ್ನು ಮಾಡಿದವನು. ಅಂಥವನು ಬಿದ್ದಾಗ ನಗಬಾರದು. ಯಾಕೆ? ಅವನು ಕೊಲ್ಲಬೇಕು. ಕೊಲ್ಲುವುದು ಬಿಡ್ಲಿ, ತನ್ನ ಸಹಜವಾಗಿ ಬಿದ್ದಾಗ ನಗಬಾರದು. ಯಾಕೆ? ಪ್ರಮಾಣ ಕೋಟಿ ಅಂತನ್ನುವುದು ಒಂದು ನದಿಯ, ಗಂಗಾ ನದಿಯಲ್ಲಿರತಕ್ಕಂತಹ ಅತೀ ಆಳವಾಗಿರತಕ್ಕಂತಹ ಒಂದು ಮಡು. ಆ ಮಡುವಿನಲ್ಲಿ ಮನೆ ಕಟ್ಟಿ ಅದರ ಮೇಲೆ ಮಲಗಿಸಿ ಅವರನ್ನು ಧುಮುಕಿಸಿ ಕೆಳಗೆ ಹಾಕಿ ಅವರನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಸಾಯುವುದಿಲ್ಲ. ಹೀಗೆ ಪ್ರಯತ್ನ ಮಾಡಿದ ದುರ್ಯೋಧನ ಅವನು ಎದುರಿಗಿದ್ದವನು. ಅವನು ಬಿದ್ದರೆ ನಗಬಾರದು. ಯಾಕೆ? ಇನ್ನೊಂದ್ಸಲ ಗಂಗಾ ನದಿಯಲ್ಲಿ ಭರ್ಚಿಗಳನ್ನೆಲ್ಲ ನದಿಯಲ್ಲಿ ನೀರಿನಲ್ಲಿ ಕಾಣದಿದ್ದಂತೆ ಕೆಳಗಿಟ್ಟು ಮೇಲೆ ಒಂದು ಕಟ್ಟೆಯನ್ನು ಕಟ್ಟಿ ಅದರ ಮೇಲೆ ಭೀಮಸೇನ ದೇವರ ಮಲಗುವಂತೆ ಮಾಡಿ ಅವರನ್ನು ನೂಕಿ ಆ ಭರ್ಚಿಗಳೆಲ್ಲ ಭೀಮಸೇನ ದೇವರಿಗೆ ಚುಚ್ಚಿ ಅವರು ಅದರೊಳಗೆ ಸತ್ತು ಹೋಗಬೇಕು ಅನ್ನುವ ಪ್ರಯತ್ನವನ್ನು ಮಾಡಿದ ದುರ್ಯೋಧನ ಅಲ್ಲಿ ನೀರಿನಲ್ಲಿ ಬಿದ್ದ. ನಗಬಾರ್ದಕ್ಕೆ? ಸ್ಪೆಷಲ್ ಆಗಿ ತಂದಂತಹ ಹಾವುಗಳು, ಲಕ್ಷಾಂತರ ಹಾವುಗಳು, ಭಾರಿ ಭಯಾನಕ ಹಾವುಗಳು, ಯಾವುಗಳ ವಾಸನೆ ನೋಡಿದರೆ ಅವರ ಕಣ್ಣಿಂದ ನೋಡಿದರೆ ಸಾಕು ಸುಟ್ಟು ಹೋಗ್ತಾರೆ. ಅಂಥ ಹಾವುಗಳನ್ನು ಭೀಮಸೇನ ದೇವರ ಮೇಲೆ ಬಿಟ್ಟ. ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದ. ಅದು ಭೀಮಸೇನ ದೇವರಿಗೆ ಏನಾಗಲಿಲ್ಲ. ಅಂಥ ದುರ್ಯೋಧನ ಎದುರಿಗಿದ್ದಾನೆ. ಅವನು ಬಿದ್ದವ. ಬಿಡಿ. ಮುಂದೆ ಲಾಕ್ಷಾಗ್ರಹ ಸ್ಪೆಷಲ್ ಆಗಿ ಕಟ್ಟಿಸಿ, ಅರಗಿನ ಮನೆ ಕಟ್ಟಿಸಿ ಅದರಲ್ಲಿ ಬೆಂಕಿ ಹಾಕಿ ಸುಟ್ಟಾಕಬೇಕು ಅಂತ 6 ಜನರನ್ನ ಕುಂತಿ ಹಿಡಿದು 6 ಜನರನ್ನ ಸುಟ್ಟಾಕಬೇಕು ಅಂತ ಪ್ರಯತ್ನ ಮಾಡಿದ ದುರ್ಯೋಧನ ಎದುರಿಗಿದ್ದವ. ಏನೂ ತಾವು ಮಾಡದೇನೆ, ಯಾವ ಅಪಾಯಗಳು ತಮ್ಮಿಂದ ಅವನಿಗೆ ಆಗದಿದ್ದರೂ ಕೂಡ ಅವನು 8-10 ಸಲ ಅವರನ್ನು ಸುಟ್ಟಾಕಬೇಕು, ಕೊಲ್ಲಬೇಕು, ವಿಷ ಕುಡಿಸಬೇಕು, ಹಾವಿನಿಂದ ಕಡಿಸಬೇಕು, ನೀರಿನಲ್ಲಿ ಕೊಲ್ಲಬೇಕು, ಭರ್ಚಿಯಿಂದ ಚುಚ್ಚಬೇಕು ಇತ್ಯಾದಿ ನಿಮಿತ್ತಗಳಿಂದ ಕೊಲ್ಲುವ ಪ್ರಯತ್ನವನ್ನು ಮಾಡಿದ ದುರ್ಯೋಧನ ಎದುರಿನಲ್ಲಿದ್ದಾನೆ. ತಿಳ್ಕೊಳ್ಳಿ. ಇಷ್ಟೆಲ್ಲ ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ನಾವೇನು ರಿಯಾಕ್ಟ್ ಮಾಡ್ತಿದ್ವಿ?
ಇಂಥ ದುರ್ಯೋಧನ ಎದುರಿನಲ್ಲಿದ್ದಾನೆ. ಇಂಥ ದುರ್ಯೋಧನ ಎದುರಿನಲ್ಲಿದ್ದಾನೆ. ಈ ತರಹದ ದುರ್ಯೋಧನ ಎದುರಿನಲ್ಲಿದ್ದಾಗ ಭೀಮಸೇನ ದೇವರು ಇಷ್ಟೆಲ್ಲ ಮಾಡಿದ್ದಕ್ಕೆ ನಕ್ಕದ್ದಲ್ಲ. ಮತ್ತೆ ಅದನ್ನು ಗಮನದಲ್ಲಿಟ್ಕೊಳ್ರಿ. ಇಷ್ಟೆಲ್ಲ ಮಾಡಿದ್ದಕ್ಕೆ ನಕ್ಕದ್ದಲ್ಲ, ಇನ್ನು ಮಾಡಬೇಕಾದ ಕೆಲಸಕ್ಕಾಗಿ ನಕ್ಕದ್ದು. ಇದನ್ನೂ ಮಹತ್ವದ ಮಾತು. ಇವನು ಇಷ್ಟು ಸಲ ಕೊಲ್ಲಿಸುವ ಪ್ರಯತ್ನವನ್ನು ಮಾಡಿದ. ಅಂಥ ಮನುಷ್ಯನಿಗೆ ಸ್ವಲ್ಪ ಅಪಮಾನವಾಯಿತು ಅಂತನ್ನುವುದಕ್ಕಾಗಿ ಭೀಮಸೇನ ದೇವರು ನಕ್ಕರು ಅಂತನ್ನುವುದು ಬಹಳ ಭೀಮಸೇನ ದೇವರ ಚಿಲ್ಲರತನವಾಗ್ತದೆ. ಭೀಮಸೇನ ದೇವರು ಚಿಲ್ಲರೆ ಅಲ್ಲ. ಭೀಮಸೇನ ದೇವರು ಬಹಳ ಗಟ್ಟಿ ನೋಟು, ದೊಡ್ಡ ಕೆಲಸವನ್ನು ಮಾಡುವವರವರು. ಈ ಸಣ್ಣ ಕಾರಣದ ನಕ್ಕು ಅಂತ ನಕ್ಕು ಹಲ್ಲು ಕಿಸುದು ನಕ್ಕು ಭೀಮಸೇನ ದೇವರು ಅವರ ಅವಮಾನ ಅಷ್ಟರಲ್ಲಿ ಅವರು ಸೇಡು ತೀರಿಸಿಕೊಳ್ತಾರ? ಛೀ, ಇಷ್ಟು ಸಣ್ಣತನ ಭೀಮಸೇನ ದೇವರಿಗೆ. ನೋ, ನೀರಿನಲ್ಲಿ ಬಿದ್ದಾಗ ಅವರನ್ನು ನೋಡಿ ಅಪಮಾನವಾದದ್ದಕ್ಕೆ ನಕ್ಕು ಸಂತೋಷಪಟ್ಟು ಅಟ್ಟಕ್ಕೆ ಆನಂದ ಪಡತಕ್ಕಂತಹ ಕ್ಷುದ್ರತನ ಭೀಮಸೇನ ದೇವರಿಗಲ್ಲ, ಸರ್ವಥಾ ಇಲ್ಲ. ಭೀಮಸೇನ ದೇವರಿಗೆ ಬೇಕಾಗಿರತಕ್ಕಂತಹ ಮಹಾಪುರುಷಾರ್ಥ ಮತ್ತೊಂದಿದೆ. ಅದೇನು ಪುರುಷಾರ್ಥ? ಅಧರ್ಮದ ಮೂರ್ತಿ ಅಜ್ಞಾನಾದ ಸ್ವರೂಪಸ್ತು ಕಲಿದು ದುರ್ಯೋಧನ ಪರಹ. ಮಹಾಭ್ರಾಂತಿಯ ರೂಪನಾಗಿರತಕ್ಕಂತಹ ದುಷ್ಟ ದುರ್ಯೋಧನ ಸಕಲ ಸಕಲ ಪಾಪಗಳಿಗೆ ತವರು ಮನೆ. ವಿಷ್ಣು ದ್ರೋಹಿ, ದೇವತಾ ದ್ರೋಹಿ, ಧರ್ಮದ ದ್ರೋಹಿ ಆಗಿರತಕ್ಕಂತಹ ದುರ್ಯೋಧನ. ಅಂಥ ದುರ್ಯೋಧನನನ್ನು ನಾಶ ಮಾಡಬೇಕಾಗಿದೆ. ಆ ಉದ್ದೇಶದಿಂದ ಅವರು ನಕ್ಕದ್ದು ಹೊರತು ಅವನು ಬಿದ್ದದ್ದಕ್ಕೆ ಸಂತೋಷಪಟ್ಟು ಹಲ್ಲುಕಿಸಿದವರಲ್ಲ. ಹಿಂದಿನ ಕಾರಣಗಳಿಂದ ಅವರು ನಕ್ಕದ್ದಲ್ಲ. ಅವರ ನಗೆ, ಅವರ ಅಪಹಾಸ, ಅವರು ಮಾಡಿದ ಅಪಹಾಸ ಇದು ಅತ್ಯಂತ ಸಮರ್ಥನೀಯವಾದದ್ದು. ಒಂದು ಭಾಗ ಅದು ಬಿಟ್ಬಿಡಿ, ಅದನ್ನು ನಾನು ಹೇಳ್ತಾ ಇಲ್ಲ. ಅದು ಎಷ್ಟೇ ಸಮರ್ಥನೀಯವಾಗಿದ್ರೂ ಕೂಡ ಒಂದು ಭಾಗ. ಅದಕ್ಕಾಗಿ ನಕ್ಕದ್ದೂ ಅಲ್ಲ. ಇಷ್ಟು ಸಣ್ಣ ಕೆಲಸದಿಂದ ಭೀಮಸೇನ ದೇವರಿಗೆ ತೃಪ್ತಿ ಪಡುವಂತಹ ಕ್ಷುದ್ರತನ ಇಲ್ಲ. ಅವರಿಗೆ ತೃಪ್ತಿಯಾಗುವುದು ಅವನ ತಲೆ ಮೇಲೆ ಕಾಲಿಟ್ಟು ಅವನ ಸೊಂಟ ಮುರಿದಾಗಲೇ ಭೀಮಸೇನ ದೇವರಿಗೆ ತೃಪ್ತಿ, ನರಸಿಂಹದೇವರಿಗೆ ತೃಪ್ತಿ. ಎಸ್ತೇ ಮನ್ಯೋ ನರಸಿಂಹ ಋಷಭಮ್ಮ ಸಮಾನಾನಾಂ. ಹಾಗಾಗಿ ದುರ್ಯೋಧನನಿಗೆ ಬೀಜವನ್ನು ಬಿತ್ತಬೇಕಾಗಿತ್ತು, ಮೂಲ ಬೀಜ ಬಿತ್ತಬೇಕಾಗಿತ್ತು. ಅದು ಯಾವಾಗ ಶುರುವಾಯಿತು ನೋಡಿ. ಏನ್ ಚಮತ್ಕಾರ, ಆಶ್ಚರ್ಯದ ಸಂಗತಿ ಏನು ಗೊತ್ತೇನು? ದುರ್ಯೋಧನನಿಗೆ ಭೀಮಸೇನ ದೇವರು ದುರ್ಯೋಧನನ ಮನಸ್ಸಿನಲ್ಲಿ ಇದ್ದವರು, ಸ್ವಯಂ ವಾಯುದೇವರು ಅಲ್ಲಿ ಪ್ರವಿಷ್ಟರಾದವರು. ಅವರು ಯಾವಾಗಲೂ ಅದನ್ನು ನೋಡ್ತಾರೆ, ಆಲೋಚನೆ ಮಾಡ್ತಾರೆ, ತಿಳಿದಿದ್ದಾರೆ, ಗೊತ್ತವರಿಗೆ. ಸರ್ವಜ್ಞರಾದ ಭೀಮಸೇನ ದೇವರಿಗೆ ಏನಾಗಿದೆ ಅಂತಂದ್ರೆ, ದುರ್ಯೋಧನ ಇಲ್ಲಿ ಯಜ್ಞಕ್ಕೆ ಬಂದ, ಅವನಿಗೇನು ತೊಂದರೆ ಬಹಳ ಆಗಲಿಲ್ಲ, ಆಯಿತು ಸ್ವಲ್ಪ, ಇಲ್ಲ ಅಂತಿಲ್ಲ. ಆದರೆ ರಾಜ್ಯವನ್ನು, ನಮ್ಮ ಐಶ್ವರ್ಯವನ್ನು ಕಂಡ ಸ್ವಲ್ಪ ಹೊಟ್ಟೆಗೆ ಬೆಂಕಿ ಬಿತ್ತು. ಆದರೆ ಈ ಬೆಂಕಿ ಬಿದ್ದದ್ದು ಪೂರ್ಣ ಕಾರ್ಯದಲ್ಲಿ ಅದು ಪರಿಣತವಾಗುವುದಿಲ್ಲ. ನಮ್ಮ ವಿರುದ್ಧವಾಗಿ ಏನೋ ಮಾಡಲಿಕ್ಕಿಲ್ಲ. ಅವನು ಐಶ್ವರ್ಯವನ್ನು ನೋಡಿ ಸಂಕಟ ಪಡಬಹುದಷ್ಟೇ. ಸಂಕಟ ಪಟ್ಟೇನಾಗೋದು? ಅದೇನು ಪ್ರಯೋಜನವಿಲ್ಲ. ಸಂಕಟ ಪೂರ್ಣವಾಗಿ ಪರಿಣಾಮಿಯಾಗಬೇಕು, ಕಾರ್ಯಕಾರಿಯಾಗಬೇಕು ಅನ್ನುವ ಪ್ರಯತ್ನವನ್ನು ಮಾಡುವುದಕ್ಕೆ ಭೀಮಸೇನ ದೇವರು ನಿರ್ಣಯ ಮಾಡಿದರು. ಅವನ ಮನಸ್ಸಿನಲ್ಲಿ ಎಷ್ಟು ಬೆಂಕಿ ಬಿದ್ದಿದೆ? ಸ್ವಲ್ಪ. ಅದೇನು ಪ್ರಯೋಜನವಿಲ್ಲ. ಬಹಳ ಬೀಳಬೇಕು, ಬೆಂಕಿ ಬಹಳ ಆಗಬೇಕು, ಅತಿರೇಕಕ್ಕೆ ಹೋಗಬೇಕು, ಅಂದಾಗಲೇ ಕೆಲಸವಾಗುವುದು. ಅಂದಾಗಲೇ ಕೆಲಸವಾಗುವುದು. ಭಾರಿ ವಿಚಿತ್ರ. ಸ್ವಲ್ಪ ಅನಾಲಿಸಿಸ್ ಮಾಡೋಣ. ಭೀಮಸೇನ ದೇವರಿಗೆ ಎಲ್ಲಿಯವರೆಗೆ ದುರ್ಯೋಧನ ವಿಷವನ್ನು ಕೊಟ್ಟ, ಆಗಲೂ ವಿಷವನ್ನು ಕೊಡದೇ ಇದ್ರೆ ನಾನು ಸಾಯ್ತೀನಿ ಅಂತ ಅಂದ್ಕೊಳ್ಳಿಲ್ಲ. ಒಂದೊಂದೇ ಮಾತನ್ನು ನೋಡಿಕೊಳ್ಳಿ. ಬರ್ಚಿಯಿಂದ ಚುಚ್ಚುವ ಪ್ರಯತ್ನವನ್ನು ಮಾಡಿ ಕೊಲ್ಲುವುದಕ್ಕೆ ಹವಣಿಸಿದ, ಆಗಲೂ ಇದಾಗದೇ ಇದ್ರೆ ನಾನು ಸತ್ತೋಗ್ತೀನಿ ಅಂತ ಅಂದ್ಕೊಳ್ಳಿಲ್ಲ. ಪ್ರಮಾಣ ಕೋಟಿಯಲ್ಲಿ ಮುಳುಗಿಸಿದ, ಸಾಯಬೇಕು ಅಂತ ಹೋಗಲಿಲ್ಲ. ಸುಡಬೇಕು ಅಂತ ನೋಡಿದ, ಸಾಯಬೇಕು ಅಂತ ಅಂದ್ಕೊಳ್ಳಿಲ್ಲ. ಏನು 10 ಪ್ರಯತ್ನಗಳನ್ನು ಮಾಡಿದನೋ ಯಾವ ಸಂದರ್ಭದಲ್ಲೂ ಇದಾಗದೇ ಇದ್ರೆ ನಾನು ಸಾಯ್ತೀನಿ ಅಂತ ಅಲ್ಲಿಲ್ಲ. ಆದರೆ ಈ ಸಂದರ್ಭದಲ್ಲಿ ಮಾತ್ರ ಅಪ್ಪನ ಹತ್ರ ಹೋಗಿ, ಮುಂದೆ ಕತೆ ಬರುತ್ತೆ, ಅಪ್ಪ ಜೂಜಾಟ ಆಡೋದಕ್ಕೆ ನೀನು ಅನುಮತಿ ಕೊಟ್ರೆ ನಾನು ಬದುಕ್ತೀನಿ, ಇಲ್ಲದಿದ್ರೆ ನಾನು ಸಾಯ್ತೀನಿ. ಅಂದರೆ ಈ ಮಾತು ಎಂದೂ ಆಡಿರಲಿಲ್ಲ.
ಕೊನೆಗಾಡಿದ. ಕೆಲವರಂತಿರ್ತಾರೆ, ಏನು ಮಾತಾಡಿದ್ರು ನೀವು ಮಾಡಲಿಲ್ಲ ನಾನು ಸತ್ತು ಹೋಗ್ತೀನಿ. ಮಾತಿಗೆ ಅಂತಿರ್ತಾರೆ, ಅದಕ್ಕೆಲ್ಲ ಏನು ಅರ್ಥ ಇರುವುದಿಲ್ಲ, ಸಾಯುವುದೂ ಇಲ್ಲ, ಏನಿಲ್ಲ. ದುರ್ಯೋಧನಂಥ ಸಮಸ್ಯೆ ಅಲ್ಲ. ದುರ್ಯೋಧನ ಎಂದೂ ಅನ್ನೋದವನು ತಂದೆ ಹತ್ರ ಬಂದು ಒಂದು ಮಾತನ್ನು ಹೇಳ್ತಾನೆ. ಅವರನ್ನು ಜೂಜಾಟ ಆಡಿ ಅವರನ್ನು ಸೋಲಿಸಿ ಅವಮಾನ ಮಾಡಿ ಅವರನ್ನ ಪೂರ್ಣ ಕಾಡು ಪಾಲು ಮಾಡೋದು ಒಂದು. ಇಲ್ಲ ನಾನು ಸತ್ತು ಹೋಗ್ತೀನಿ, ಅದಾಗುವುದಿಲ್ಲ ಅಂತ ಆದ್ರೆ ನಾನು ಸತ್ತು ಹೋಗ್ತೀನಿ, ಬರ್ತದೆ ಮುಂದೆ ಮಾತು. ಹಾಗಾಗಿ ಇಷ್ಟು ಅತಿರೇಕದವರೆಗೆ ಹೋಗುವುದಕ್ಕೆ ಕಾರಣವೇನು ಅಂದರೆ ದ್ವೇಷದ ಅತಿರೇಕ. ಆ ದ್ವೇಷದ ಅತಿರೇಕ ಎರಡು ಕಾರಣಗಳಿಂದ ಸಾಧ್ಯವಾಯಿತು. ಒಂದು ಐಶ್ವರ್ಯದ ಅತಿರೇಕ ಇವರಲ್ಲಿ ಕಂಡದ್ದು ಒಂದು, ಎರಡನೇದಾಗಿ ತನಗೆ ಆದ ಅವಮಾನದ ಅತಿರೇಕ. ನೋಡಿ, ಏನು ಅವಮಾನದ ಅತಿರೇಕ? ಅವಮಾನದ ಅತಿರೇಕ ಏನಪ್ಪ ನೋಡಿ, ತಮಾಷೆ ನೋಡಿ, ಬಹಳ ವಿಚಿತ್ರವಾಗಿದೆ. ಮಹಾಭಾರತದ ಎಲ್ಲನೂ ಎಕ್ಸ್ಟ್ರಾಆರ್ಡಿನರಿ, ಎಲ್ಲನೂ ಎಕ್ಸ್ಟ್ರಾಆರ್ಡಿನರಿ. ಮಹಾಭಾರತದಲ್ಲಿ ಆಗಿರುವಂಥದ್ದೇನು? ಸ್ವಂತ ಅಣ್ಣ ತಮ್ಮಂದಿರಿವರಿಬ್ಬರು ಅಂದರೆ ಒಂದೇ ತಂದೆಯಿಂದ ಹುಟ್ಟದಿದ್ದರೂ ಅತಿ ಹತ್ತರದ ಬಳಗ, ಹೌದೇ? ಇಷ್ಟಾಗಿದ್ದು ಅವನೊಬ್ಬ ದೊಡ್ಡ ರಾಜ ದುರ್ಯೋಧನ, ಹೌದೇ? ಅವನ ತಮ್ಮನೋ ಅಣ್ಣನೋ ಒಂದು ದಿವಸಕ್ಕೆ ವ್ಯತ್ಯಾಸದಲ್ಲಿ ಇದ್ದಾರೆ ಭೀಮಸೇನ ದೇವರು. ಇವರು ಒಳ್ಳೆ ಜ್ಞಾನವಂತರು, ಒಳ್ಳೆ ಪ್ರಬುದ್ಧರು, ಮಹಾವ್ಯಕ್ತಿಗಳು, ಗ್ರೇಟ್ ರೆಸ್ಪಾನ್ಸಿಬಲ್ ಮನುಷ್ಯ ವ್ಯಕ್ತಿ. ಇಷ್ಟಾಗಿದ್ದು ಆ ದುರ್ಯೋಧನ ತನ್ಮನೆಗೆ ಬಂದಾಗ ಯಾರೋ ಒಬ್ಬ ವ್ಯಕ್ತಿ ಬಂದು ಏನೋ ಅವಮಾನವಾದಾಗ ಯಜಮಾನ ನಗುವುದಿಲ್ಲ, ನಗಬಾರದು, ಹೌದೇ? ಹೀಗಿರುವಾಗ ಒಂದು ಸಾಮಾನ್ಯ ವ್ಯಕ್ತಿ ಎಲ್ಲೋ ಕಾಲು ಜಾರಿ ಬಿದ್ದಾಗ ಅವಮಾನವಾದಾಗ ಅವನಿಗೆ ನಗುವುದಿಲ್ಲ. ಅಂಥದ್ದು ರಾಜಾಧಿರಾಜನಾದ ದುರ್ಯೋಧನ ಸ್ವಂತ ಬಳಗದವರ ಮನೆಗೆ ಬಂದಾಗ ಅದು ಹುಟ್ಟಿದಾರಭ್ಯ ಶತ್ರುತ್ವವನ್ನು ಮಾಡ್ತಾ ಇದ್ದ ವ್ಯಕ್ತಿಯನ್ನ ಇವರ ಐಶ್ವರ್ಯವನ್ನು ನೋಡಿ ಕಂಡು ಸಹನೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಆ ಐಶ್ವರ್ಯದ ನಿಮಿತ್ತದಿಂದ ಸ್ಫಟಿಕದ ನೆಲ ಅಂತ ತಿಳಿದು ನೀರು ಅಂತ ತಿಳಿದು ಇತ್ಯಾದಿಯಾಗಿ ಅವಮಾನವಾದಾಗ ಆ ನೀರಿನಲ್ಲಿ ಬಿದ್ದಾಗಲೂ ಭೀಮಸೇನ ದೇವರು ನಗುತ್ತಾರೆ. ಭೀಮಸೇನ ದೇವರು ದೊಡ್ಡ ಜವಾಬ್ದಾರಿ ಮನುಷ್ಯ. ಯಾರೋ ಒಬ್ಬ ಹುಚ್ಚು ಹುಡುಗ, ಸಣ್ಣ ಹುಡುಗ ನಕ್ಕೋದ, ಅವನ ತಿಳುವಳಿಕೆ ಇಲ್ಲ ಅಂತ ಅನ್ನಬಹುದು. ಭೀಮಸೇನ ದೇವರು ನಕ್ಕಾಗ ಅವ್ರಿಗೇನು ತಿಳುವಳಿಕೆ ಇಲ್ಲ, ಅವ್ರು ನಗ್ತಿರ್ತಾರೆ, ಅದೇನು ತಿಳ್ಕೋಬೇಡ ಅಂತ ಧರ್ಮರಾಜ ಹೇಳಬಹುದಾ? ಯಾರೋ ಅಂತಾರೆ ನೀ ಯಾಕೆ ಹಚ್ಕೋತೀಯೋ ಅಂತ ಅನೇಕ ಸಂಸ್ಥೆಗಳಲ್ಲಿ, ಅನೇಕ ಮನೆಗಳಲ್ಲಿ, ಅನೇಕ ಗುಂಪುಗಳಲ್ಲಿ ಹೀಗೆಲ್ಲ ಮಾತಾಡುವ ಪದ್ಧತಿ ಇದೆ. ಯಾರೋ ಅಂತಿರ್ತಾರೆ ನೀ ಯಾಕೆ ಹಚ್ಕೋತಿ ಅಂತ ಅನ್ನೋದಿದೆ. ಇಲ್ಲಿ ಹಾಗನ್ನೋ ಪರಿಸ್ಥಿತಿ ಇರಲಿಲ್ಲ. ಧರ್ಮರಾಜ ಭೀಮಸೇನ ಅವನೇನ ನಕ್ಕ ಸಣ್ಣ ಹುಡುಗ, ಅವನನ್ನು ನೀನು ನೋಡ್ತಿ ಅಂತನೋ ಹಾಗಿಲ್ಲ. ಇಂಥ ದೊಡ್ಡ ಜವಾಬ್ದಾರಿಯಲ್ಲಿರ್ತಕ್ಕಂತಹ ಭೀಮಸೇನ ದೇವರು ಇಷ್ಟು ದೊಡ್ಡ ರಾಜಾಧಿರಾಜನಾದಂತಹ ದುರ್ಯೋಧನನಿಗೆ ಇವರ ಐಶ್ವರ್ಯವನ್ನು ಸಹನ ಮಾಡದಿದ್ದಾಗ, ಇವರ ಐಶ್ವರ್ಯದ ನಿಮಿತ್ತದಿಂದಲೇನೆ ಅವರಿಗೆ ಅವಮಾನವಾದಾಗ, ಸಭೆಯೆಲ್ಲ ನೆರೆದಾಗ ಭೀಮಸೇನ ದೇವರು ನಗುತ್ತಾರೆ, ಕಣ್ಸನ್ನೆ ಮಾಡಿ ದ್ರೌಪದಿಯಿಂದ ನಗಿಸ್ತಾರೆ. ತನ್ನ ಶಿಷ್ಯರಿಗೆಲ್ಲ, ತನ್ನ ಕಿಂಕರರಿಗೆಲ್ಲ ಹೇಳಿ ನಗಿಸ್ತಾರೆ. ನಗಿ ನೀವು, ನಗಬೇಕವನು. ಜೊತೆಗೆ ಕೃಷ್ಣ ನಗ್ತಾನೆ. ಮೋಸ್ಟ್ ರೆಸ್ಪಾನ್ಸಿಬಲ್ ಮ್ಯಾನ್, ಗಾಡ್ ಆಲ್ಮೈಟಿ. ದೇವರು ನಗುತ್ತಾನೆ. ಧರ್ಮರಾಜ ಬಹಳ ಹೆದರಿಕೆಯಿಂದ ಇರ್ತಾನೆ. ಕೃಷ್ಣ ನಗುತ್ತಾನೆ, ಭೀಮ ನಗುತ್ತಾನೆ, ದ್ರೌಪದಿ ನಗುತ್ತಾಳೆ. ಭೀಮಸೇನ ದೇವರ ಏನು ಕೆಲಸಗಾರರಿದ್ರು, ಅವರ ಸೇವಕರಿದ್ರು, ಅವರೆಲ್ಲರೂ ಗುಂಪುಗಟ್ಟಿ ನಗುತ್ತಾರೆ. ಅರ್ಜುನ ಅವರೆಲ್ಲ ನಗೋರಲ್ಲ, ಅವರು ಗಂಭೀರ ಜನ. ಅವರು ಸ್ವಲ್ಪ ನಗ್ತಾರೆ, ಬಿಡ್ತಾರೆ, ಎಲ್ಲೂ ಮಾಡ್ತಾರೆ. ಸ್ವಲ್ಪ ಅವರು ಮಧ್ಯ ಹಾಗೆ ಹೀಗೆ. ಧರ್ಮರಾಜ ಪಾಪ ಬಹಳ ಜೋತು ಮುಖ ಮಾಡಿಕೊಂಡು ದುಃಖ ಪಡ್ತಾನವನು, ಅಳ್ತಾನವನು, ನಗುವುದಿಲ್ಲ ಅವನು. ಇದು ಇಷ್ಟು ಸನ್ನಿವೇಶ ನೋಡಿಕೊಳ್ಳಿ. ಇದು ನಗೋದಕ್ಕೆ ಕಾರಣ ಏನು? ಹಾಗಾದ್ರೆ ಇದು ಅವಮಾನ ಮಾಡಬೇಕು ಅಂತನೂ ಉದ್ದೇಶ ಮುಖ್ಯ ಅಲ್ಲ. ಅವಮಾನದಿಂದ ಆಗಬೇಕಾದ ಪರಿತಾಪ ಅವನಿಗೆ ಆಗಬೇಕಾದ ಆ ಪರಿತಾಪನೂ ಮುಖ್ಯವಲ್ಲ. ಅದರ ಪರಿಣಾಮವಾಗಿ ಮುಂದೆ ಕೆಲಸವಾಗು ಅದು ಮುಖ್ಯವಲ್ಲ. ಅದರ ಮುಂದಿನ ಕೆಲಸ ವನವಾಸ ಅದು ಮುಖ್ಯವಲ್ಲ. ಅದರ ಮುಂದಿರತಕ್ಕಂತಹ ಯುದ್ಧ, ಅದರಲ್ಲಿ ಅವನ ಕೊಲೆ, ಅದು ವೈಯಕ್ತಿಕವಾಗಿ ದುರ್ಯೋಧನನ ಸಾವೇ ಮುಖ್ಯವಾಗಿದ್ದರೆ
ಅವನನ್ನು ಏಕಾಕಿಯಾಗಿ ಅವನನ್ನು ಸಂಹಾರ ಮಾಡಬಹುದಾಗಿತ್ತು. ಏಕಾಕಿಯಾಗಿ ದುರ್ಯೋಧನನ ಕೊಲೆ ಮುಖ್ಯವಾದದ್ದಲ್ಲ. ಗುಂಪು ಯಾವಾಗಲೂ ಸಾಯಬೇಕು. ಇಸಮ್ಮಿಗೆ ಗುಂಪು ಸಾಯಬೇಕು. ಒಬ್ಬ ವ್ಯಕ್ತಿ ಸತ್ತರೆ ಏನು ಇಸಮ್ ಹೋಗುವುದಿಲ್ಲ, ಯಾವ ಇಸಮ್ಮು ಹೋಗುವುದಿಲ್ಲ. ಗುಂಪು ಸಾಯಬೇಕು. ಗುಂಪು ಸತ್ತ ಮಾತ್ರಕ್ಕೂ ಅಲ್ಲ, ಆ ಗುಂಪು ಯಾಕೆ ಸತ್ತು ಅನ್ನುವುದನ್ನು ತಿಳಿದುಕೊಂಡು ಉಳಿದವರು ಆ ಇಸಮ್ಮನ್ನು ಬಿಡಬೇಕು. ಇದು ಮುಖ್ಯವಾಗಿರುವಂಥ. ಅದಕ್ಕಾಗಿ ಭೀಮಸೇನ ದೇವರು ನಕ್ಕದ್ದು. ಆದ್ದರಿಂದ ಭೀಮಸೇನನ ಅಪಹಾಸಕ್ಕೆ ಬಹಳ ದೊಡ್ಡದಾದ ಬೆಲೆ ಇದೆ, ಬಹಳ ದೊಡ್ಡದಾದ ಬೆಲೆ ಇದೆ. ನಮಗನಿಸ್ತದೆ ಭೀಮಸೇನ ದೇವರು ಫಾರ್ ದಿಸ್ ಹಿ ಹ್ಯಾಡ್ ಟು ಪೇ ಬೈ 13 years. 13 ವರ್ಷಗಳವರೆಗೆ ವನವಾಸ ಅಜ್ಞಾತವಾಸಗಳನ್ನು ಕಳೆದು ಅವರು ಒಂದು ಅಪಹಾಸದ ಲೆಕ್ಕವನ್ನು ತೀರಿಸಬೇಕಾಯಿತು.